ಗುತ್ತಿಗೆದಾರರು ಕಾಣೆಯಾಗಿದ್ದಾರೆ. ಪಿಡಬ್ಲ್ಯೂಡಿ ಅಧಿಕಾರಿಗಳು ಪರಾರಿಯಲ್ಲಿದ್ದಾರೆ. ಹೌದು, ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿಯ ನಾರಾಯಣಸ್ವಾಮಿ ಕೋಟೆ ರಸ್ತೆ ಕ್ರಾಸ್ನಿಂದ ಹೊನ್ನಂಪಲ್ಲಿ ಕ್ರಾಸ್ವರೆಗೆ ರಸ್ತೆಗೆ ಡಾಂಬರೀಕರಣ ಮಾಡುತ್ತೇವೆ ಎಂದು ಸುಮಾರು 8ಕ್ಕೂ ಹೆಚ್ಚು ತಿಂಗಳುಗಳ ಹಿಂದೆ ಅಲ್ಲಲ್ಲಿ ಸ್ವಲ್ಪ ಡಾಂಬರಿದ್ದಂತಹ ರಸ್ತೆಯನ್ನು ಕಿತ್ತು ಜಲ್ಲಿಯನ್ನು ಸುರಿದು ಅದರ ಮೇಲೆ ಎಂಸ್ಯಾಂಡನ್ನು ಸುರಿಯಲಾಯಿತು. ಇನ್ನೇನು ನಮ್ಮೂರ ರಸ್ತೆಗೆ ಡಾಂಬರು ಬಂದೇ ಬಿಡುತ್ತದೆ ಎಂದು ನಾಗರಿಕರೆಲ್ಲರೂ ಖುಷಿಯಲ್ಲಿದ್ದರು. ಆದರೆ ತಿಂಗಳಾಯಿತು, 2 ತಿಂಗಳಾಯಿತು, ಹೀಗೆ ತಿಂಗಳುಗಳು ಕಳೆದರೂ ಕೂಡ ರಸ್ತೆಗೆ ಹಾಕಿದಂಥ ಎಂಸ್ಯಾಂಡ್ ಎಲ್ಲ ಧೂಳು ಆಗಿ ಬೇರೆಡೆಗೆ ಹೋಗಿಬಿಟ್ಟಿದೆ. ಹಾಗೆಯೇ ಜಲ್ಲಿ ಸುರಿದಿದ್ದು ಇತ್ತೀಚೆಗೆ ಸುರಿದಂತಹ ಮಳೆಯಿಂದಾಗಿ ಸಣ್ಣ ಸಣ್ಣ ಕಾಲುವೆಗಳಾಗಿ ಏರ್ಪಟ್ಟು ವಾಹನ ಸವಾರರು ನರಕ ದರ್ಶನ ಮಾಡುವಂತಾಗಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ಮಾರ್ಗಾನಗುಂಟೆಯಲ್ಲಿ ಕೆಲವರಿಗೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿರುವ ವೇಳೆ ಧೂಳಿನಿಂದಾಗಿ ಕಣ್ಣಿನ ಸಮಸ್ಯೆಯಾಗಿ ಸುಮಾರು 60ರಿಂದ 70 ಸಾವಿರ ರೂಪಾಯಿಗಳ ಖರ್ಚು ಕೂಡ ಆಗಿದೆ ಎಂದು ಕೇಳಿಬಂದಿದೆ. ಹೀಗಿರಬೇಕಾದರೆ ಗುತ್ತಿಗೆದಾರನೆಲ್ಲೂ ಎಲ್ಲಿ ಹೋದನೋ, ಇದಕ್ಕೆ ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಅಧಿಕಾರಿಗಳು ಎಲ್ಲಿ ಹೋದರು ಎಂಬ ಗುಸುಗುಸು ಚರ್ಚೆ ನಡೆಯುತ್ತಿದೆ. ಜೊತೆಗೆ ಶಾಸಕರು ಭೂಮಿ ಪೂಜೆಯನ್ನು ಸಲ್ಲಿಸಿ ಹೋದವರು ಆ ಗ್ರಾಮೀಣ ಭಾಗದ ಜನರ ಗೋಳು ಹೇಗಿದೆ ಎಂಬುದು ಒಂದು ಸಭೆಯನ್ನಾದರೂ ಮಾಡಿ ಅದರಲ್ಲಿ ಚರ್ಚಿಸಿದ ನಿದರ್ಶನವೇ ಇಲ್ಲವಾಗಿದೆ. ಕೆಡಿಪಿ ಸಭೆ ಆಗಲಿ ಇನ್ಯಾವುದೇ ಸಭೆಯಲ್ಲಾಗಲಿ ಈ ಬಗ್ಗೆ ಚರ್ಚೆ ನಡೆಸದೆ ಆ ಭಾಗದ ಜನರ ನರಕವನ್ನು ಹಾಗೆಯೇ ಮುಂದುವರಿಸಿದ್ದಾರೆ. ಏನೇ ಆಗಲಿ ಅಭಿವೃದ್ಧಿ ಮಾಡುತ್ತೇವೆ ಎಂದಂಥವರು ಜನರನ್ನು ನರಕ ದರ್ಶನವನ್ನುಂಟು ಮಾಡಿ ನಿತ್ಯವೂ ನರಳಾಡುವಂತೆ ಮಾಡುತ್ತಿರುವುದು ಮಾತ್ರ ಶೋಚನೀಯ. ಈ ಭಾಗದ ಶಾಲಾ ಶಿಕ್ಷಕರು, ಮಕ್ಕಳು ಸೇರಿದಂತೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಜನರು ಓಡಾಡುತ್ತಾರೆ. ಆದರೆ ಪ್ರತಿಯೊಬ್ಬರೂ ಕೂಡ ಶಾಪವನ್ನು ಹಾಕುತ್ತಲೇ ಹೋಗಬೇಕಾದಂಥ ದುಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಈ ಬಗ್ಗೆ ಕ್ರಮ ಕೈಗೊಳ್ಳುವರೇ ಎಂದು ಕಾದು ನೋಡಬೇಕಿದೆ. ಏಕೆಂದರೆ ಈಗಾಗಲೇ ಪಿಡಬ್ಲ್ಯೂಡಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಹಾಗೆ ಹಲವಾರು ಮಂದಿ ಈ ಭಾಗದಲ್ಲಿ ಬಿದ್ದು ಗಾಯಗಳು ಮಾಡಿಕೊಂಡು ವಾಹನಗಳನ್ನು ಜಖಂಗೊಳಿಸಿಕೊಂಡಂಥ ನಿದರ್ಶನಗಳು ಕಂಡುಬಂದಿವೆ.